ಮತ್ತೊಂದು ಕಡೆ ಈಗ ಲೋಕಸಭಾ ಚುನಾವಣೆಯ ಫೈಟು ಟಿಕೆಟ್ ಹಂಚಿಕೆಯ ಲೆಕ್ಕಾಚಾರ ಒಂದ್ ಕಡೆ ಆದರೆ ಅದಕ್ಕಿಂತ ಮುಂಚೆ ಈ ಮಿನಿ ಕದನ ನಡೀತದೆ. ರಾಜ್ಯಸಭೆ ಖಾಲಿಯಾಗಿರುವ 4 ಸ್ಥಾನಗಳಿಗೆ ನಡೀತಾ ಇರುವ ಚುನಾವಣೆ ಇದು. ಇಲ್ಲಿ ಕಣಕ್ಕಿಳಿದಿರೋದು 5 ಅಭ್ಯರ್ಥಿಗಳು. ಹೀಗಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಲಿಕ್ಕೆ ಹರಸಾಹಸ ಮುಂದುವರೆದಿದೆ. ಹೀಗಾಗಿ ಸಹಜವಾಗಿ ಈ ವೋಟಿಂಗ್ ಲೆಕ್ಕಾಚಾರದಲ್ಲಿ ನಂಬರ್ ಗೇಮ್ ಲೆಕ್ಕಾಚಾರದಲ್ಲಿ ಗಮನಿಸಿದಾಗ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಂಡು ಬರೋಷ್ಟು ಶಾಸಕರ ಸಂಖ್ಯೆ ಈ ಮೈತ್ರಿ ಪಕ್ಷದಲ್ಲಿ ಇಲ್ಲದೆ ಇರೋದ್ರಿಂದ ಗೆಲುವು ಬೇಕು ಅಂತಂದ್ರೆ ಕಾಂಗ್ರೆಸ್ನ ಶಾಸಕರಿಗೆ ಗಾಳ ಹಾಕೋದು ಅನಿವಾರ್ಯ. ಈ ಪ್ರಕ್ರಿಯೆ ಆಲ್ರೆಡಿ ಶುರುವಾಗಿ ಹೋಗಿದೆ. ಸೈಲೆಂಟ್ ಆಗಿ ಆಪರೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಮೈತ್ರಿಕೂಟ. ಕಾಂಗ್ರೆಸ್ನ ಶಾಸಕರಿಗೆ ಗಾಳ ಹಾಕಿ ಅವರನ್ನ ಸೆಳೆದು ಕ್ರಾಸ್ ವೋಟಿಂಗ್ ಮಾಡಿಸಿ ತಮ್ಮ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಂಡು ಬರಲಿಕ್ಕೆ ಬೇಕಾದ ಒಂದಷ್ಟು ಪ್ರಯತ್ನಗಳು ಮಾಡಲಾಗ್ತಾ ಇದೆ. ಕೆಲ ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರನ್ನ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಕಡೆ ಆಪರೇಷನ್, ಮತ್ತೊಂದು ಕಡೆ ರಿವರ್ಸ್ ಆಪರೇಷನ್. ಹೀಗಾಗೇನೆ ರಾಜ್ಯಸಭಾ ಚುನಾವಣೆ ಅಂದ್ರೆ ಅಷ್ಟು ಕುತೂಹಲ ಇರಲ್ಲ ಸಾಮಾನ್ಯವಾಗಿ, ಯಾಕಂದ್ರೆ ನೇರವಾಗಿ ಜನರಿಗೆ ವೋಟ್ ಹಾಕೋ ಪವರ್ ಇರೋದಿಲ್ಲ ಅಲ್ಲಿ. ಆದರೆ ಇಲ್ಲಿ ನಡೀತಿರುವ ಈ ವೋಟಿಂಗ್ ಕ್ರಾಸ್ ವೋಟಿಂಗ್ ಪ್ರಕ್ರಿಯೆ ಇದೆಯಲ್ಲ, ಹಾಗೆ ಆಪರೇಷನ್ ರಿವರ್ಸ್ ಆಪರೇಷನ್ ಪ್ರಕ್ರಿಯೆ, ಹೀಗಾಗಿ ಜನರಿಗೂ ಕೂಡ ಕುತೂಹಲ. ಯಾರ್ಯಾರು ಯಾವ್ಯಾವ ರೀತಿ ದಾಳ ಉರುಳಿಸ್ತಿದ್ದಾರೆ, ಅದಕ್ಕೆ ಯಾವ ರೀತಿ ಯಾರು ಬಲಿಯಾಗ್ತಾರೆ, ನಿಜವಾಗ್ಲೂ ಕೂಡ ಪಕ್ಷಗಳಲ್ಲಿ ಶಾಸಕರನ್ನ ಹಿಡಿದಿಟ್ಕೊಳ್ಳೋಷ್ಟು ಕೆಪಾಸಿಟಿ ಇದೆಯಾ, ಇದಕ್ಕೆ ಕುತೂಹಲ ಇದ್ದೇ ಇದೆ. ನಾವು ಗಮನಿಸ್ತಾ ಇದ್ವಿ, ಬಲಾಬಲವನ್ನ ಕೂಡ ಕೊಡ್ತಾ ಇದ್ವಿ. ಶಾಸಕರ ಸಂಖ್ಯೆಯ ಆಧಾರದ ಮೇಲೇನೆ ವೋಟಿಂಗ್, ಹಾಗೆ ವೋಟ್ ಮಾಡಿದ ನಂತರದಲ್ಲಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗಿರೋದ್ರಿಂದ 136 ಶಾಸಕರ ಬಲವಿರುವ ಕಾಂಗ್ರೆಸ್ಗೆ 2 ಅಭ್ಯರ್ಥಿಗಳನ್ನ ಗೆಲ್ಲಿಸೋದು ಅನಾಯಾಸ, ಯಾವುದೇ ರೀತಿ ಕಷ್ಟ ಇಲ್ಲ. ಈಗ 3ನೇ ಅಭ್ಯರ್ಥಿ ಬಿಜೆಪಿಯಿಂದ ನಿಂತಾಗಿದೆ. 4ನೇ ಅಭ್ಯರ್ಥಿಯಾಗಿ ಐದನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು ಕುಪೇಂದ್ರ ರೆಡ್ಡಿ ಅವರು. ಹೀಗಾಗಿ ಕಾಂಗ್ರೆಸ್ 3ರನ್ನ ಗೆಲ್ಲಿಸ್ಕೊಳ್ಳೋ ಸಾಧ್ಯತೆ ಇದ್ರೂ ಕೂಡ ಎಲ್ಲೊಂದ್ ಕಡೆ 2 ಅಭ್ಯರ್ಥಿಗಳು ವಿರೋಧ ಪಕ್ಷದ ಕಡೆಯಿಂದ ಅಥವಾ ಮೈತ್ರಿ ಪಕ್ಷದ ಕಡೆಯಿಂದ ಕಣಕ್ಕಿಳಿದಿರೋದ್ರಿಂದ ತಮ್ಮ ಶಾಸಕರು ಎಲ್ಲಿ ತಮ್ಮ ಪಕ್ಷವನ್ನ ಕೈ ಬಿಟ್ಟು ಈ ಮೈತ್ರಿ ಅಭ್ಯರ್ಥಿಗೆ ವೋಟ್ ಹಾಕ್ತಾರೋ ಅನ್ನೋ ಭೀತಿ ಇದ್ದೇ ಇದೆ. ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಶುರುವಾಗ್ತಾ ಇದೆ. ಶ್ರುತಿ, ಸಾಮಾನ್ಯವಾಗಿ ಈ ಬರದ ವಿಚಾರ ಮೊನ್ನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ಮಾತನಾಡಿಸಿದ್ರು. ಆ ಸಂದರ್ಭದಲ್ಲಿ ಶಾಸಕರಿಂದ ಬರೋ ರಿಯಾಕ್ಷನ್ ಇದೆಯಲ್ಲ, ಬರ ಇದ್ರೇನು ಎಲೆಕ್ಷನ್ ನಡೆಸೋದಿಲ್ವಾ, ಎಲೆಕ್ಷನ್ ಕಮಿಷನ್ ನ ಕೇಳಿ, ಬರ ಇದ್ರೇನು ರೆಸಾರ್ಟ್ ಹೋಗ್ಬಾರ್ದು ಅಂತದೆ. ಒಂದು ರೆಸಾರ್ಟ್ ಹೋದ್ರೆ ಮಿನಿಮಮ್ ಟು ಮಿನಿಮಮ್ ಕೋಟಿ ಲೆಕ್ಕದಲ್ಲಿ ಅದಾಗೋದು. ಹೌದು, ಇಲ್ಲಿ ಅವ್ರಿಗೆ ಒಂದ್ ಕಡೆ ಶಾಸಕರನ್ನ ಉಳಿಸ್ಕೊಳ್ಬೇಕು ಅನಿವಾರ್ಯ. ಖಾಲಿ ಬಿಟ್ರೆ ಶಾಸಕರನ್ನ ಆಯ್ತು ನಿಮ್ಗೆ ಇಷ್ಟ ಬಂದಿದ್ ಕಡೆ ಇರಿ, ಬನ್ನಿ, ಬಂದ್ಬಿಟ್ಟು ವೋಟಿಂಗ್ ದಿನ 27ನೇ ತಾರೀಕು ಬಂದು ವೋಟ್ ಮಾಡಿ ಅಂತಂದ್ರೆ ಕಾನ್ಫಿಡೆನ್ಸ್ ಇದೆಯಾ? ಈ ಕಾಂಗ್ರೆಸ್ ಪಕ್ಷದಲ್ಲೇ ನಾವು ತಗೊಂಡ್ರೆ ಎಷ್ಟೋ ಜನ ಶಾಸಕರು ಬಹಿರಂಗವಾಗಿ ಅಸಮಾಧಾನ ತೋಡ್ಕೊಂಡಿರೋದನ್ನ ನಾವು ಗಮನಿಸಿದ್ವಿ. ರಿಪಬ್ಲಿಕ್ ನಡೆದ ಕ್ಯಾಮ್ರಾ ಮುಂದೆನೆ ನಮಗೆ ಮಂತ್ರಿಗಿರಿ ಸಿಗ್ತಿಲ್ಲ ಅಂತ ಕೆಲವರು, ಅನುದಾನ ಸಿಗ್ತಿಲ್ಲ ಅಂತ ಕೆಲವರು, ಬಜೆಟ್ ಆಯ್ತು ಅಲ್ಲೂ ಕೂಡ ನಮಗೆ ಅಲೋಕೇಶನ್ ಇಲ್ಲ ಅಂತ ಕೆಲವರು. ಈ ಅಸಮಾಧಾನ ಅವ್ರಿಗೆ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಇರೋದಲ್ಲಿ ಕ್ರಾಸ್ ವೋಟಿಂಗ್ ಕಷ್ಟ. ವಿಪ್ ಜಾರಿ ಆಗುತ್ತೆ, ಮತ್ತೆ ತೋರಿಸ್ಬೇಕು ಕೂಡ ಅವರು ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದನ್ನ. ನಮ್ಮ ತರ ಅಂದ್ರೆ ಜನಸಾಮಾನ್ಯರು ವೋಟ್ ಹಾಕುವಾಗ ನಾವೇನ್ ಕ್ಲೋಸ್ಡ್ ವೋಟ್ ಅಂದ್ರೆ ಯಾರಿಗೂ ಬಹಿರಂಗ ಪಡಿಸದೇ ಇರೋ ತರ ತೋರಿಸ್ತೀವಿ, ಆ ರೀತಿ ಇರೋದಿಲ್ಲ. ತೋರಿಸ್ಬೇಕು ಕೂಡ. ಕ್ರಾಸ್ ವೋಟ್ ಮಾಡಿದ್ರೆ ಗೊತ್ತಾಗುತ್ತೆ. ಆ ಭಯದ ನಡುವೆ ಕೂಡ ಈ ಕ್ರಾಸ್ ವೋಟಿಂಗ್ ಅನ್ನೋದು ನಡೆಯುತ್ತೆ ಅನ್ನೋದು ಬಹುತೇಕ ಪಕ್ಷಗಳಿಗೆ ಗೊತ್ತಾಗ್ತಾ ಆತಂಕ ಇರೋದ್ರಿಂದ ರೆಸಾರ್ಟ್ ಶಿಫ್ಟ್ ಮಾಡ್ತಿದ್ದಾರೆ ತಮ್ಮ ಶಾಸಕರನ್ನ. ನಾವು ಗಮನಿಸ್ತಾ ಇದ್ವಿ ಸ್ಕ್ರೀನ್ ಮೇಲೆ. ರಾಜ್ಯಸಭಾ ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನೋದನ್ನ ಮಾಹಿತಿ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿ ಒಟ್ಟು 135 ಶಾಸಕರ ಸಂಖ್ಯಾಬಲ ಸದ್ಯ ಇರೋದು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಸೇರ್ಕೊಂಡ್ರೆ ಅಂದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಇದೆ, ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಹಾಗಾಗಿ 136 ಶಾಸಕರಾಗುತ್ತೆ. 3 ರಾಜ್ಯಸಭಾ ಸ್ಥಾನ ಗೆಲ್ಲೋದಕ್ಕೆ 138 ಶಾಸಕರ ಬಲ ಬೇಕು. ಅಲ್ಲಿಗೆ ಲತಾ ಮಲ್ಲಿಕಾರ್ಜುನ್ ಅವರು, ಪುಟ್ಟಸ್ವಾಮಿ ಗೌಡ ಅವರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ಕಾನ್ಫಿಡೆನ್ಸು. ಸಹಜವಾಗಿ DCM DK ಶಿವಕುಮಾರ್ ಅವರು ಕೂಡ ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಜನಾರ್ದನ ರೆಡ್ಡಿ ಅವರನ್ನ ಕೂಡ ಸಂಪರ್ಕ ಮಾಡ್ಬಿಟ್ಟಿದ್ದಾರೆ ವೋಟ್ ಹಾಕ್ಲೇಬೇಕು ಅಂತ. ಕಾರಣ ಇಷ್ಟಿಷ್ಟು ಅನುದಾನ ನಿಮ್ ಕ್ಷೇತ್ರಕ್ಕೆ ಕೊಡ್ತಾ ಇದ್ದೀವಿ, ಈ ತರ ಎಲ್ಲ ಹೇಳಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ವೋಟ್ ಹಾಕ್ಸುವಂತ ತಂತ್ರಗಾರಿಕೆ ಕೂಡ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ನಿನ್ನೆ ಶೆಟ್ಟರ್ ಅದನ್ನ ಬಹಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಈಗ ನೋಡಿ, 2 ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಬಿಟ್ರೆ ಅಲ್ಲಿ 3 ಜನ ಪಕ್ಕ ಆಗುತ್ತೆ. ಅಂದ್ರೆ 3 ಜನ ಗೆಲ್ಲೋದು ಪಕ್ಕ ಆಗುತ್ತೆ. ಇಲ್ಲವಾದಲ್ಲಿ ಕಾಂಗ್ರೆಸ್ನ 1 ಅಭ್ಯರ್ಥಿ ಸೋಲಾಗುವಂತ ಆತಂಕ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ಇದೆ. ಬಿಜೆಪಿ ಪ್ಲಸ್ ಜೆಡಿಎಸ್ ಒಟ್ಟು ಆ ಸಂಖ್ಯಾಬಲವನ್ನ ನಾವು ಗಮನಿಸಿದ್ರೆ ಬಿಜೆಪಿ ಬಳಿ 66 ಜನ ಶಾಸಕರಿದ್ದಾರೆ, ಜೆಡಿಎಸ್ ಬಳಿ 19 ಜನ ಶಾಸಕರಿದ್ದಾರೆ. ಅಲ್ಲಿಗೆ ಶಾಸಕರ ಸಂಖ್ಯಾಬಲ ನಾವು ಗಮನಿಸಿದ್ರೆ 85. ಬಿಜೆಪಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಯಾವುದೇ ಅಡಚಣೆ ಇಲ್ಲ. ಆದರೆ ಇಲ್ಲೇ ಟ್ವಿಸ್ಟ್ ಇರೋದು, ಕುಪೇಂದ್ರ ರೆಡ್ಡಿ ಅವರನ್ನ ಯಾವಾಗ NDA ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಸಿದ್ರು ಅಲ್ಲಿಯೇ ದೊಡ್ಡ ಮಟ್ಟದ ಟೆನ್ಷನ್, ಅಲ್ಲಿಯೇ ದೊಡ್ಡ ಮಟ್ಟದ ಕುತೂಹಲ ಮನೆ ಮಾಡಿರೋದು. ಕುಪೇಂದ್ರ ರೆಡ್ಡಿ ಅವರು ಗೆಲ್ಲಬೇಕು ಅಂದ್ರೆ 7 ಮತಗಳ ಅವಶ್ಯಕತೆ ಇದೆ. ಆ 7 ಜನ ಯಾರು?
ಯಾರು ಓಟ್ ಹಾಕ್ತಾರೆ, ಕುಪೇಂದ್ರ ರೆಡ್ಡಿ ಅವರು ಗೆಲ್ತಾರಾ ಸೋಲ್ತಾರಾ, ಈ ಲೆಕ್ಕಾಚಾರಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಆಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಕೊನೆಯ ಕ್ಷಣದ ತನಕ ದೊಡ್ಡ ಮಟ್ಟದ ಕುತೂಹಲ, ಏನಾಗಬಹುದು, ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು, ಇಂಥ ಲೆಕ್ಕಾಚಾರಗಳು. ಮೋಸ್ಟ್ಲಿ ಕುಪೇಂದ್ರ ರೆಡ್ಡಿ ಅವರು ಅಖಾಡದಲ್ಲಿ ಇರಲಿಲ್ಲ ಅಂದ್ರೆ ಇಷ್ಟೆಲ್ಲ ಚರ್ಚೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿದಿರೋದ್ರಿಂದ ದೊಡ್ಡ ಚರ್ಚೆ ಆಗ್ತಾ ಇದೆ, ಏನ್ ಬೆಳವಣಿಗೆ ಆಗ್ತಾ ಇದೆ? ಖಂಡಿತ ಸ್ಮಿತಾ, 5ನೇ ಅಭ್ಯರ್ಥಿಯಾಗಿ ಎನ್ಡಿಎ ಮೈತ್ರಿಕೂಟದಿಂದ ಇಳಿಯದೇ ಹೋಗಿದ್ರೆ ಎಲ್ಲರೂ ಕೂಡ ಚುನಾವಣೆ ಇಲ್ಲದೆ ಕೂಡ 4 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು. ಈ ಒಂದು ರಣತಂತ್ರವನ್ನ ಎನ್ಡಿಎ ನೋಡಿಯೇ ನಿಂತಿರ್ತಕ್ಕಂಥದ್ದು. ಚುನಾವಣೆ ಆದಾಗ ಮತ್ತಷ್ಟು ರಂಗೇರ್ಬೇಕು ಅನ್ನುವಂಥದ್ದು ಮತ್ತು ಕಾಂಗ್ರೆಸ್ ಕೂಡ 3 ಸ್ಥಾನಗಳನ್ನ ಸುಲಭವಾಗಿ ಗೆಲ್ಲಬಾರದು ಅನ್ನುವಂಥ ಎಲ್ಲ ಲೆಕ್ಕಾಚಾರ ಹಾಕಿ ಈಗ ಕುಪೇಂದ್ರ ರೆಡ್ಡಿ ಅವ್ರನ್ನ ಹಾಕಿದ್ದಾರೆ. ಆ ಕಾರಣಕ್ಕಾಗಿ ಒಂದಷ್ಟು ಗೆಲ್ಲುವಂತ ರಣತಂತ್ರವನ್ನ ಎನ್ಡಿಎನ ಮೈತ್ರಿಕೂಟದ ನಾಯಕರು ಮಾಡ್ತಾ ಇದ್ದಾರೆ. ಇದೇನು ಕಾಂಗ್ರೆಸ್ ಸುಲಭವಾಗಿ ಗೆಲುವು ಆಗತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಇದ್ದು, ಆದ್ರೆ ಒಂದಷ್ಟು ಆತಂಕಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದಾವೆ. ಯಾಕಂದ್ರೆ 135 ಜನ ಪಕ್ಷೇತರರು ಅವ್ರ ಜೊತೆ ಇದ್ರು ಕೂಡ ಯಾವ ಕ್ಷಣದಲ್ಲಿ ಒಂದಷ್ಟು ಅಡ್ಡಮತದಾನ ಆಗುತ್ತೆ ಅಥವಾ ಜ್ಞಾಪಕ ಮತಗಳು ಅಥವಾ ಗೈರ್ ಆಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಸೋಮವಾರ ಅಂದ್ರೆ ನಾಳೆ ಎಲ್ಲರನ್ನೂ ಕೂಡ ರಸಾಕ್ಕೆ ಕರ್ಕೊಂಡು ಹೋಗುವಂತ ಕೆಲಸಗಳು ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇದಾವೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಇದೆ, ವಿಪ್ ಜಾರಿ ಆಗ್ತಾ ಇದೆ. ಎಲ್ಲವನ್ನೂ ಮಾಡಿ ಒಂದೇ ಬಸ್ಸಿನಲ್ಲಿ ಕರ್ಕೊಂಡು ಬಂದು ಒಬ್ಬೊಬ್ಬರನ್ನಾಗಿ ಅಂದ್ರೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರೇ ಅವರನ್ನ ಮತ ಹಾಕ್ಬೇಕು ಅನ್ನುವಂತ ಒಂದು ಶಾಸನ ಕೂಡ ಕೊಡಲಾಗಿದೆ. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸುಲಭವಾಗಿ ಗೆಲ್ತಾರೆ. ಅದ್ರಲ್ಲಿ ನಾನು ಹೇಳಿದಾಗ ಏನಾದ್ರು ಬಸವರಾಜ್, ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈ ರಾಜ್ಯಸಭಾ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 27ನೇ ತಾರೀಕು ವೋಟಿಂಗ್. ಹೀಗಾಗಿ 3 ಪಕ್ಷಗಳಲ್ಲೂ ಕೂಡ ಹೊಸ ತಂತ್ರಗಳನ್ನ ಬಳಕೆ ಮಾಡಿಕೊಂಡು ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನಿಂಗ್ಗಳು ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಿಗೆ ಆಫರ್ಗಳನ್ನ ಕೂಡ ನೀಡಲಾಗ್ತಾ ಇದೆ. ಯಾವ ಶಾಸಕರಿಗೆ? ತಮ್ಮ ಪಕ್ಷದ ಶಾಸಕರಿಗಲ್ಲ, ಬದಲಾಗಿ JDSನ ಶಾಸಕರಿಗೆ. ಇದೀಗ JDS ಶಾಸಕರಿಗೂ ಕೂಡ, ನಾಯಕರಿಗೂ ಕೂಡ ಈ ಹೊಸ ಟೆನ್ಷನ್ ಶುರು ಆಗಿ ಹೋಗಿದೆ. ಕುಪೇಂದ್ರ ರೆಡ್ಡಿ ಗೆಲ್ಲಿಸೋಕೆ ಬಿಜೆಪಿ JDSನಿಂದ ರಣತಂತ್ರದ ಮೇಲೆ ರಣತಂತ್ರ ಹೆಣೆಯಲಾಗ್ತಿದೆ. ಇತ್ತ ಬಿಜೆಪಿ ನಾಯಕರಿಗೆ ಸೋಮಶೇಖರ್ ಹೆಬ್ಬಾರ್ ತಲೆನೋವಾಗಿ ಹೋಗಿದ್ದಾರೆ. JDSಗೂ ಕೂಡ ತ್ರಿಮೂರ್ತಿಗಳಿಂದ ಹೊಸ ಟೆನ್ಷನ್ ಅಂತೆ. ಯಾರ ತ್ರಿಮೂರ್ತಿಗಳು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. 19 ಮಂದಿ JDSನ ಶಾಸಕರಿದ್ದಾರೆ. ಈ ಪೈಕಿ 3 ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ JDS ನಾಯಕರಿಗೆ ಬಂದು ಕೂತಿದೆ. ಯಾರವರು? ಶಾಸಕ ಶರಣಗೌಡ ಕಂದಕೂರು, ಹನೂರ್ ಶಾಸಕ ಮಂಜುನಾಥ್, ಹಾಗೆ ದೇವದುರ್ಗದ ಶಾಸಕಿ ಕರೆಮ್ಮ ಜಿ ನಾಯ್ಕ. ಇವ್ರು 3 ಜನ ಕೈಪಡೆ ಜೊತೆ ಸಂಪರ್ಕದಲ್ಲಿದ್ದಾರಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಪಕ್ಷೇತರ ಹಾಗೆ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯೋದ್ರ ಜೊತೆಗೆ ಮೈತ್ರಿಕೂಟಕ್ಕೂ ಕೂಡ ಇದೀಗ ಸಂಕಷ್ಟ ಶುರುವಾಗಿದೆ. ತನ್ನಲ್ಲಿರುವ ಶಾಸಕರನ್ನ ಹಿಡಿದಿಟ್ಕೊಳ್ಳೋದು. ಕಂದಕೂರಂತೂ ಈ ಮೈತ್ರಿ ಆದ ಸಂದರ್ಭದಲ್ಲೇನೆ ಬಹಿರಂಗವಾಗಿ ಹೇಳ್ಬಿಟ್ಟಿದ್ರು, ನನಗೆ ಇಷ್ಟ ಇಲ್ಲ ಈ ಮೈತ್ರಿ ಅಂತ ಹೇಳಿ. ಅಸಮಾಧಾನ ಇದ್ದೇ ಇರುತ್ತೆ ಶ್ರುತಿ. ಏನೇ ದೊಡ್ಡ ನಾಯಕರು ಹೋಗಿ ಅವರನ್ನು ಪರ್ಸನಲಿ ಮೀಟ್ ಆಗಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಪಟ್ಟರು ಕೂಡ ಈ ಗ್ರೌಂಡ್ ಲೆವೆಲಲ್ಲಿ ನಮ್ಮ ಈ ಡಿಬೇಟಲ್ಲಿ ಬಂದ ಪೊಲಿಟಿಕಲ್ ಅನಲಿಸ್ಟ್ ಹೇಳ್ತಾ ಇದ್ರು, ನೋಡಿ 3 ಹಂತದಲ್ಲಿ ಮೈತ್ರಿ ಆಗುತ್ತೆ. ಒಂದು ರಾಷ್ಟ್ರೀಯ ಮಟ್ಟದಲ್ಲಿ, ಇನ್ನೊಂದು ಸೆಕೆಂಡ್ ಲೆವೆಲ್ ಲೀಡರ್ಸ್ ಮಟ್ಟದಲ್ಲಿ. ಲಾಸ್ಟ್ ಇರೋದೆಲ್ಲ ತುಂಬ ಮುಖ್ಯವಾಗಿದ್ದು ಕಾರ್ಯಕರ್ತರ ಲೆವೆಲಲ್ಲಿ ಅದಾಗೋದು ಬಹಳ ಕಷ್ಟ. ಯಾಕಂದರೆ ಚುನಾವಣೆ ಟೈಮ್ನಲ್ಲಿ ಯಾರು ಅಪೋನೆಂಟ್ ಇರ್ತಾರೆ, ಫಾರ್ ಎಕ್ಸಾಂಪಲ್ ಬಿಜೆಪಿ JDS ಏನೇ ಒಪೋನೆಂಟ್ಗಳಾಗಿ ಕಂಟೆಸ್ಟ್ ಮಾಡಿದ ಅನೇಕ ಕ್ಷೇತ್ರಗಳಿದೆ. ಅಲ್ಲಿ ಒಬ್ರಿಗೊಬ್ರು ಬೈದಾಡ್ಕೊಂಡಿರ್ತಾರೆ, ಹೊಡೆದಾಡ್ಕೊಂಡಿರ್ತಾರೆ ಕಾರ್ಯಕರ್ತರು. ಇವತ್ತು ಕೈ ಹಿಡ್ಕೊಂಡು ಪ್ರಚಾರ ಮಾಡಿ ಅಂತಂದ್ರೆ ಯಾರಿಗೆ ಸರಿ ಹೋಗುತ್ತೆ? ಸೊ ಈ ಸಂದರ್ಭದಲ್ಲಿ ಕಂದಕೂರ್ ಅವರು ಕೂಡ ಹೇಳಿದ್ರು, ನಮಗೆ ಮೈತ್ರಿ ಇಷ್ಟ ಇಲ್ಲ, ಯಾಕಂದ್ರೆ ನಾವು ಎದುರಾಳಿಯಾಗಿ ನಿಂತಿದ್ದೆ ಅವರನ್ನ, ಅವ್ರ ಜೊತೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವರು ಕೂಡ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ, ಕರೆಮ್ಮ ಅವ್ರ ಸಂಪರ್ಕದಲ್ಲಿದ್ದಾರಂತೆ. ಹೀಗಾಗಿ JDS ಪಾಳೆಯದಕ್ಕೂ ಕೂಡ ಟೆನ್ಷನ್. ಒಂದ್ ಕಡೆ ಕುಪೇಂದ್ರ ರೆಡ್ಡಿ ಅವನ್ನ ಗೆಲ್ಲಿಸ್ಲಿಕ್ಕೆ ಬೇಕಾದ ತಂತ್ರಗಾರಿಕೆ, ಕಾಂಗ್ರೆಸ್ನಿಂದ ಮತಗಳನ್ನ ಸೆಳಿಬೇಕು ಅನ್ನೋದು, ಮತ್ತೊಂದು ಕಡೆಯಲ್ಲಿ ತಮ್ಮ ಓಟನ್ನ ಭದ್ರ